ಹಸಿರೂರು. ಈ ಹಳ್ಳಿ ತುಂಬಾ ಸುಂದರವಾಗಿತ್ತು. ಹಳ್ಳಿಯ ಸುತ್ತಮುತ್ತ ಹಸಿರು ಹೊಲಗಳು, ದೊಡ್ಡ ದೊಡ್ಡ ಮರಗಳು, ಮಣ್ಣಿನ ಮನೆಗಳು ಮತ್ತು ಶಾಂತವಾದ ವಾತಾವರಣ ಇತ್ತು. ಆ ಹಳ್ಳಿಯಲ್ಲಿ ಜನರು ಎಲ್ಲರೂ ಒಬ್ಬರನ್ನೊಬ್ಬರು ಸಹಾಯ ಮಾಡುತ್ತಾ ಸಂತೋಷದಿಂದ ಬದುಕುತ್ತಿದ್ದರು. ಹಸಿರೂರಿನಲ್ಲಿ ರಾಮಯ್ಯ ಎಂಬ ಒಬ್ಬ ಪರಿಶ್ರಮಿ ರೈತನಿದ್ದನು. ಅವನು ತನ್ನ ಹೆಂಡತಿ ಲಕ್ಷ್ಮಿ, ಮಗ ಗಣೇಶ್ ಮತ್ತು ಮಗಳು ಚಿನ್ನಿ ಜೊತೆ ಮಣ್ಣಿನ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದನು. ಅವರ ಮನೆ ಹಳ್ಳಿಯ ಅಂಚಿನಲ್ಲಿ ಇತ್ತು. ಮನೆಯ ಮುಂದೆ ತುಳಸಿ ಕಟ್ಟೆ, ಪಕ್ಕದಲ್ಲಿ 2 ಮಾವಿನ ಮರಗಳು ಮತ್ತು ಹಿಂಭಾಗದಲ್ಲಿ ಒಂದು ಚಿಕ್ಕ ತೋಟ ಇತ್ತು. ಒಂದು ದಿನ ಬೆಳಗ್ಗೆ ರಾಮಯ್ಯ ಹೊಲಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದನು. ಆಕಾಶದಲ್ಲಿ ಕಪ್ಪು ಮೋಡಗಳು ನಿಧಾನವಾಗಿ ಕೂಡಿಕೊಳ್ಳುತ್ತಿದ್ದವು. ಗಾಳಿ ಸ್ವಲ್ಪ ತಂಪಾಗಿ ಬೀಸತೊಡಗಿತು. ಹಳ್ಳಿಯ ಹಿರಿಯರು ನೋಡುತ್ತಾ ಹೇಳಿದರು, "ಈ ಬಾರಿ ಮಳೆ ಚೆನ್ನಾಗಿ ಬರುತ್ತದೆ ಅನ್ನಿಸುತ್ತದೆ." ಮಳೆಗಾಲ ಹಳ್ಳಿಯವರಿಗೆ ತುಂಬಾ ಮಹತ್ವದ್ದು. ಮಳೆ ಬಂದರೆ ಹೊಲಗಳು ಹಸಿರಾಗುತ್ತವೆ, ಬಾವಿಗಳು ನೀರಿನಿಂದ ತುಂಬುತ್ತವೆ, ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಆದ್ದರಿಂದ ಹಳ್ಳಿಯ ಎಲ್ಲ ರೈತರು ಮಳೆಗಾಗಿ ಕಾಯುತ್ತಿದ್ದರು. ಮಧ್ಯಾಹ್ನ ವೇಳೆಗೆ ಗಾಳಿ ಸ್ವಲ್ಪ ಜೋರಾಗಿ ಬೀಸತೊಡಗಿತು. ಮರಗಳ ಎಲೆಗಳು ನಡುಗುತ್ತಾ ಶಬ್ದ ಮಾಡುತ್ತಿದ್ದವು. ಚಿನ್ನಿ ಮತ್ತು ಗಣೇಶ್ ಮನೆಯ ಹೊರಗೆ ನಿಂತು ಆಕಾಶವನ್ನು ನೋಡುತ್ತಿದ್ದರು. "ಅಪ್ಪ, ಮಳೆ ಬರ್ತಾ ಇದೆಯಾ?" ಎಂದು ಚಿನ್ನಿ ಕೇಳಿತು. ರಾಮಯ್ಯ ನಗುತ್ತಾ ಹೇಳಿದನು, "ಹೌದು ಮಗಳೇ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಳೆ ಬರುತ್ತದೆ." ಅಷ್ಟು ಹೇಳುತ್ತಿದ್ದಂತೆ ಆಕಾಶದಲ್ಲಿ ಒಂದು ದೊಡ್ಡ ಮಿಂಚು ಹೊಳೆಯಿತು. ಅದರ ನಂತರ ಗುಡುಗುಡು ಎಂದು ಗುಡುಗು ಕೇಳಿಸಿತು. ಮಕ್ಕಳು ಸ್ವಲ್ಪ ಭಯಪಟ್ಟರೂ ಸಂತೋಷದಿಂದ ನಕ್ಕರು. ಹಠಾತ್ವಾಗಿ ದೊಡ್ಡ ದೊಡ್ಡ ಮಳೆಯ ಹನಿಗಳು ಬೀಳಲು ಆರಂಭವಾಯಿತು. ಮೊದಲಿಗೆ ನಿಧಾನವಾಗಿ ಬಿದ್ದ ಮಳೆ ನಂತರ ಜೋರಾಗಿ ಸುರಿಯತೊಡಗಿತು. ಮಣ್ಣಿನ ರಸ್ತೆಗಳು ತೇವವಾಗಿದ್ದವು. ಮಣ್ಣಿನ ಸುಗಂಧ ಎಲ್ಲೆಡೆ ಹರಡಿತು. "ಆಹ್, ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿದೆ!" ಎಂದು ಲಕ್ಷ್ಮಿ ಹೇಳಿದಳು. ಮಳೆ ಜೋರಾಗುತ್ತಿದ್ದಂತೆ ಹಳ್ಳಿಯ ಮಕ್ಕಳು ಎಲ್ಲರೂ ಮನೆಗಳಿಂದ ಹೊರಗೆ ಬಂದರು. ಕೆಲವರು ಮಳೆಯಲ್ಲಿ ಓಡಾಡುತ್ತಿದ್ದರು, ಕೆಲವರು ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ಹರಿಸುತ್ತಿದ್ದರು. ಗಣೇಶ್ ಕೂಡ ಒಂದು ಕಾಗದದ ದೋಣಿ ಮಾಡಿದರು. "ಚಿನ್ನಿ, ನೋಡು, ನನ್ನ ದೋಣಿ ಎಷ್ಟು ದೊಡ್ಡದು!" ಎಂದು ಹೇಳಿದನು. ಅವರು ಮನೆಯ ಮುಂದೆ ಹರಿಯುತ್ತಿದ್ದ ಚಿಕ್ಕ ನೀರಿನ ಹೊಳೆಯಲ್ಲಿ ದೋಣಿಯನ್ನು ಬಿಡಿಸಿದರು. ದೋಣಿ ನಿಧಾನವಾಗಿ ನೀರಿನಲ್ಲಿ ತೇಲಿ ಮುಂದೆ ಸಾಗಿತು. ಮಕ್ಕಳು ಹರ್ಷದಿಂದ ಕಿರುಚಿದರು. ಇದಾಗುತ್ತಿದ್ದಂತೆ ರಾಮಯ್ಯ ಹೊಲಕ್ಕೆ ಹೋಗಿ ನೋಡಿದನು. ಮಳೆ ನೀರು ಹೊಲಗಳಲ್ಲಿ ತುಂಬುತ್ತಿತ್ತು. ರೈತರು ಎಲ್ಲರೂ ಸಂತೋಷದಿಂದ ನಿಂತು ಮಳೆಯನ್ನು ನೋಡುತ್ತಿದ್ದರು. ಒಬ್ಬ ರೈತ ಹೇಳಿದನು, "ಈ ಮಳೆ ನಮ್ಮ ಬೆಳೆಗಳನ್ನು ಉಳಿಸುತ್ತದೆ." ಮತ್ತೊಬ್ಬನು ಹೇಳಿದನು, "ಹೌದು, ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ." ಮಳೆ ದಿನದಿಂದ ದಿನಕ್ಕೆ ಮುಂದುವರಿಯುತ್ತಿತ್ತು. ಹಳ್ಳಿಯ ಸುತ್ತಮುತ್ತಲಿನ ಹೊಲಗಳು ನಿಧಾನವಾಗಿ ಹಸಿರು ಬಣ್ಣಕ್ಕೆ ತಿರುಗುತ್ತಾ ಹೋದವು. ಅಕ್ಕಿ ಗಿಡಗಳು ಮಣ್ಣಿನಿಂದ ಹೊರಬಂದು ಬೆಳೆಯಲು ಆರಂಭಿಸಿದವು. ಒಂದು ಸಂಜೆ ಮಳೆ ಸ್ವಲ್ಪ ನಿಂತಿತ್ತು. ಆಕಾಶದಲ್ಲಿ ಮೋಡಗಳ ಮಧ್ಯೆ ಸೂರ್ಯನು ಹೊರಬಂದನು. ಆ ಸಮಯದಲ್ಲಿ ಆಕಾಶದಲ್ಲಿ ಒಂದು ದೊಡ್ಡ ಇಂದ್ರಧನುಷ್ ಕಾಣಿಸಿತು. ಚಿನ್ನಿ ಕಿರುಚಿತು, "ಅಮ್ಮ, ಆಕಾಶದಲ್ಲಿ ಬಣ್ಣದ ಸೇತುವೆ ಇದೆ." ಲಕ್ಷ್ಮಿ ನಗುತ್ತಾ ಹೇಳಿದಳು, "ಅದು ಇಂದ್ರಧನುಷ್. ಮಳೆ ಮತ್ತು ಸೂರ್ಯ ಒಟ್ಟಿಗೆ ಬಂದಾಗ ಅದು ಕಾಣಿಸುತ್ತದೆ." ಮಕ್ಕಳು ಆ ಇಂದ್ರಧನುಷನ್ನು ನೋಡಿ ತುಂಬಾ ಖುಷಿಪಟ್ಟರು. ಮಳೆಗಾಲದ ಇನ್ನೊಂದು ಸೌಂದರ್ಯ ಹಳ್ಳಿಯ ಕೆರೆ. ಮಳೆ ಬಂದಂತೆ ಕೆರೆ ನೀರಿನಿಂದ ತುಂಬಿತು. ಕೆರೆಯ ಬಳಿ ಕಪ್ಪೆಗಳು ಟರ್ ಟರ್ ಎಂದು ಕೂಗುತ್ತಾ ಹಾಡುತ್ತಿದ್ದವು. ಬಿಳಿ ಬಕ್ಕಗಳು ನೀರಿನ ಬಳಿ ನಿಂತು ಮೀನುಗಳನ್ನು ಹಿಡಿಯುತ್ತಿದ್ದರು. ಒಂದು ದಿನ ರಾಮಯ್ಯ ತನ್ನ ಮಕ್ಕಳನ್ನು ಕೆರೆಗೆ ಕರೆದುಕೊಂಡು ಹೋದನು. "ನೋಡಿ ಮಕ್ಕಳೇ," ಎಂದು ಅವನು ಹೇಳಿದನು, "ಮಳೆ ಬಂದರೆ ಪ್ರಕೃತಿ ಹೇಗೆ ಜೀವಂತವಾಗುತ್ತದೆ.
ಮಕ್ಕಳು ಕೆರೆಯ ನೀರನ್ನು ನೋಡಿ ಆಶ್ಚರ್ಯಪಟ್ಟರು. ಸುತ್ತಲೂ ಹಸಿರು ಹುಲ್ಲು, ನೀರಿನ ಮೇಲೆ ತೇಲುತ್ತಿದ್ದ ಕಮಲದ ಹೂಗಳು, ಕಪ್ಪೆಗಳ ಶಬ್ದ, ಎಲ್ಲವೂ ತುಂಬಾ ಸುಂದರವಾಗಿತ್ತು. ಮಳೆಗಾಲದಲ್ಲಿ ಹಳ್ಳಿಯ ಜೀವನವೇ ಬದಲಾಗುತ್ತದೆ. ಬೆಳಿಗ್ಗೆ ರೈತರು ಹೊಲಕ್ಕೆ ಹೋಗುತ್ತಾರೆ. ಅವರು ನೀರಿನಲ್ಲಿ ನಿಂತು ಅಕ್ಕಿ ಗಿಡಗಳನ್ನು ನೆಡುತ್ತಾರೆ. ದೂರದಿಂದ ನೋಡಿದರೆ ಹೊಲಗಳು ಹಸಿರು ಹಾಸಿಗೆಯಂತೆ ಕಾಣುತ್ತವೆ. ಲಕ್ಷ್ಮಿ ಮನೆಯಲ್ಲಿ ಬಿಸಿ ಬಿಸಿ ತಿಂಡಿಗಳನ್ನು ಮಾಡುತ್ತಿದ್ದರು. ರಾಗಿ ಮುದ್ದೆ, ಸಾರು, ಬಿಸಿ ಬಿಸಿ ಚಹಾ. ಮಳೆ ಬೀಳುತ್ತಿದ್ದಾಗ ಇಂತಹ ಊಟ ತಿನ್ನುವುದು ತುಂಬಾ ಆನಂದಕರ. ಒಂದು ರಾತ್ರಿ ಮಳೆ ಬಹಳ ಜೋರಾಗಿ ಸುರಿಯತೊಡಗಿತು. ಗಾಳಿ ಬಲವಾಗಿ ಬೀಸುತ್ತಿತ್ತು. ಮರಗಳು ನಡುಗುತ್ತಿದ್ದವು. ಮಕ್ಕಳು ಸ್ವಲ್ಪ ಭಯಪಟ್ಟರು. ಚಿನ್ನಿ ಕೇಳಿತು, ಅಮ್ಮ, ಮಳೆ ಇಷ್ಟು ಜೋರಾಗಿ ಯಾಕೆ ಬರುತ್ತಿದೆ? ಲಕ್ಷ್ಮಿ ಮೃದುವಾಗಿ ಹೇಳಿದಳು, ಭಯಪಡುವ ಅಗತ್ಯ ಇಲ್ಲ. ಪ್ರಕೃತಿ ತನ್ನ ಕೆಲಸ ಮಾಡುತ್ತಿದೆ. ರಾಮಯ್ಯ ಕೂಡ ಮಕ್ಕಳಿಗೆ ಧೈರ್ಯ ನೀಡಿದನು. ಅವರು ಎಲ್ಲರೂ ಒಟ್ಟಿಗೆ ಕೂತು ಕಥೆಗಳನ್ನು ಹೇಳುತ್ತಾ ರಾತ್ರಿ ಕಳೆಯಿದರು. ಮುಂದಿನ ದಿನ ಬೆಳಗ್ಗೆ ಮಳೆ ನಿಂತಿತ್ತು. ಹಳ್ಳಿ ತುಂಬಾ ತಾಜಾ ಆಗಿತ್ತು. ಎಲ್ಲೆಡೆ ನೀರಿನ ಹನಿಗಳು ಮಿನುಗುತ್ತಿದ್ದವು. ಮರಗಳ ಎಲೆಗಳು ಹಸಿರು ಹಸಿರಾಗಿದ್ದವು. ಪಕ್ಷಿಗಳು ಮತ್ತೆ ಹಾಡಲು ಆರಂಭಿಸಿವೆ. ಸೂರ್ಯೋದಯದ ಬೆಳಕು ಹೊಲಗಳ ಮೇಲೆ ಬೀಳುತ್ತಿತ್ತು. ಅದು ತುಂಬಾ ಸುಂದರ ದೃಶ್ಯವಾಗಿತ್ತು. ಗಣೇಶ ದೃಶ್ಯವನ್ನು ನೋಡಿ ಹೇಳಿದನು, ಅಪ್ಪ, ನಮ್ಮ ಹಳ್ಳಿ ಮಳೆಗಾಲದಲ್ಲಿ ಇನ್ನೂ ಸುಂದರವಾಗುತ್ತದೆ. ರಾಮಯ್ಯ ಸಂತೋಷದಿಂದ ನಕ್ಕನು. ಹೌದು ಮಗನೇ, ಮಳೆಗಾಲ ನಮ್ಮ ಜೀವನಕ್ಕೆ ಸಂತೋಷ ಮತ್ತು ಆಶೆಯನ್ನು ತರುತ್ತದೆ. ಕಾಲ ಕಳೆಯುತ್ತಾ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಾ ಹೋದವು. ಕೆಲವು ತಿಂಗಳುಗಳ ನಂತರ ಹೊಲಗಳು ಬಂಗಾರದ ಬಣ್ಣಕ್ಕೆ ತಿರುಗಿದವು. ಅಕ್ಕಿ ಗಿಡಗಳು ಧಾನ್ಯದಿಂದ ತುಂಬಿದವು. ಹಳ್ಳಿಯ ರೈತರು ಎಲ್ಲರೂ ತುಂಬಾ ಸಂತೋಷಪಟ್ಟರು. ಅವರು ಮಳೆಗಾಲಕ್ಕೆ ಧನ್ಯವಾದ ಹೇಳಿದರು. ಆ ದಿನ ಸಂಜೆ ಹಳ್ಳಿಯವರು ಒಟ್ಟಿಗೆ ಸೇರಿ ಒಂದು ಸಣ್ಣ ಹಬ್ಬ ಮಾಡಿದರು. ಮಕ್ಕಳು ಆಟವಾಡಿದರು. ಹಿರಿಯರು ಮಾತುಕತೆ ನಡೆಸಿದರು. ಎಲ್ಲರೂ ಸಂತೋಷದಿಂದ ಹಾಡು ಹಾಡಿದರು. ಚಿನ್ನಿ ಆಕಾಶವನ್ನು ನೋಡುತ್ತಾ ಹೇಳಿತು, ಮಳೆಗಾಲ ನಮ್ಮ ಹಳ್ಳಿಗೆ ಸಂತೋಷ ತರುತ್ತದೆ. ಲಕ್ಷ್ಮಿ ಮೃದುವಾಗಿ ನಗುತ್ತಾ ಹೇಳಿದಳು, ಹೌದು ಮಗಳೇ, ಮಳೆ ಪ್ರಕೃತಿಯ ಆಶೀರ್ವಾದ. ಆ ರಾತ್ರಿ ಹಸಿರೂರಿನ ಮೇಲೆ ಮತ್ತೆ ತಂಪಾದ ಗಾಳಿ ಬೀಸುತ್ತಿತ್ತು. ದೂರದಲ್ಲಿ ಮೋಡಗಳು ನಿಧಾನವಾಗಿ ಸಾಗುತ್ತಿದ್ದರು. ಹಳ್ಳಿ ಶಾಂತವಾಗಿ ನಿದ್ದೆಗೆ ಜಾರಿತು. ಆ ಹಳ್ಳಿ, ಆ ಮಳೆ, ಆ